ವೀಕ್ಷಕರೇ ನಮಸ್ಕಾರ. ನಾನು ಒಂದು ಫಾರ್ಮ್ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ವಿಚಾರನ ಇನ್ನೆರಡು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, 3 ಎಕರೆ ಇರೋಂತಹ ಇದು ಫಾರ್ಮ್ ಲ್ಯಾಂಡ್. ಇದಿರೋದು ಕೆ ಶೆಟ್ಟಹಳ್ಳಿ ಶ್ರೀರಂಗಪಟ್ಟಣ ತಾಲೂಕಿಗೆ ಸೇರಿರುವಂಥದ್ದು. ಮೈಸೂರಿಂದ ಮೈಸೂರು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮೈಸೂರು ಪ್ಯಾಲೇಸ್, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಅರೌಂಡ್ 24 ಕಿಲೋಮೀಟ್ರ್ ಫ್ರಮ್ ಮೈಸೂರಿಂದ ಈ ಲೊಕೇಶನಿಗೆ ಬರಲಿಕ್ಕೆ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ತೋರಿಸ್ತಾರೆ ನೋಡಿ. ಇದೆ 3 ಎಕರೆ ಇರುವಂತಹ ಟೋಟಲ್ ಫೆನ್ಸಿಂಗ್ ಆಗಿರುವಂತಹ ಫಾರ್ಮ್ ಲ್ಯಾಂಡ್ ಇದು. ಈ ಕಡೆ ನೋಡ್ತಾ ಇರೋದು ಮನೆ ಇದೆ. ಸರಿಸುಮಾರು ಒಂದು 6 ಚದರದ ಮನೆ, ಶೀಟ್ ಹಾಕಿದ್ದಾರೆ. ಒಂದು ಫ್ಯಾಮಿಲಿ ಈಗಾಗಲೇ ಇದ್ದಾರೆ, ಅಂದರೆ ವಾಚ್ಮೆನ್ ಮತ್ತು ಇದನ್ನು ನೋಡ್ಕೊಳ್ಳಿಕ್ಕೆ ಇರುವಂಥದ್ದು. ಇದು ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ, ನೀವು ನೋಡ್ಬೋದು. ಇಲ್ಲಿ ಬನ್ನಿ, ಎಂಟೈರ್ ಫೆನ್ಸಿಂಗ್ ಆಗಿದೆ. ಒಳಗೆ ಏನಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಇದಕ್ಕೆ ಆದಂಥ ಒಂದು ಟ್ರಾನ್ಸ್ಫಾರ್ಮರ್ ಸಹ ಇದೆ, ಅಂದರೆ ಇದಕ್ಕೆ ಆದ ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಇದೆ. ಕರೆಂಟ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನೀವು ನೋಡ್ಬೋದು. ಇದಕ್ಕೆ ಬರುವಂತಹ ರೋಡು, ಮುಂದೆ ಒಂದು ಚಾನೆಲ್ ಇದೆ ನೀರಿಂದು. ಸೊ ಇದು ರೋಡ್ ಇದು. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ಒಳಗೋಗಿ ಒನ್ ಬೈ ಒನ್ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನಿದೆ, ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಏನಿದ್ರ ವಿಶೇಷತೆಗಳು ಏನಿದೆ ಅಂತ ನೋಡಿ. ಇವಾಗ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಎಂಟೈರ್ 3 ಎಕರೆಗೆ ಫೆನ್ಸಿಂಗ್ ಆಗಿದೆ. 4 ಇಂಚ್ ನೀರಿದೆ. ಬೋರ್ವೆಲ್ ನೋಡಿ, ನೀವು ನೋಡ್ಬೋದು, ಅಲ್ಲೇ ಇದೆ. ಸೊ ಅದು ಬೋರ್ವೆಲ್ ಇದೆ. ಇಲ್ಲಿ 1000 ಸೊ ಟೋಟಲ್ 1000 ಅಡಿಕೆ ಈಗಾಗಲೇ 2 ವರ್ಷ ಆಗಿದೆ. ಅಡಿಕೆ ಮರಗಳಿಗೆ ಇದೆಲ್ಲ 1000 ಅಡಿಕೆ ಮರ ಇದೆ. 50 ತೆಂಗಿದೆ. 1000 ಅಡಿಕೆ ಮತ್ತು 550 ತೆಂಗಿನ ಮರ. 1000 ಅಡಿಕೆ, 50 ತೆಂಗಿನ ಮರ ಇದೆ. ಇಲ್ಲಿ ನೋಡಿ, ಇದು ಟ್ರಾನ್ಸ್ಫಾರ್ಮರ್, ನಾನು ಹೇಳಿದ್ನಲ್ಲ ಅದು ಟ್ರಾನ್ಸ್ಫಾರ್ಮರ್ ನೋಡಿ. ಇದಕ್ಕೆ ಸಪ್ರೇಟಾಗಿ ತಗೊಂಡಿರುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಇದಾಗಲೇ ತೋರಿಸಿದ್ದೀನಿ ನಿಮಗೆ. ಮನೆ ಹೆಂಚಿನ ಮನೆ ಇದು. ಈಗ ಕಟ್ಟಿ ಅರೌಂಡ್ 2 ಇಯರ್ಸ್ ಆಗಿದೆ ಅಷ್ಟೇ. ಬನ್ನಿ ಒಳಗೋಗಿ ನೋಡೋಣ. ಏನಕ್ಕೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ಫಾರ್ಮ್ ಹೌಸ್ ಮಾಡ್ಕೋಬೇಕು, ಫಾರ್ಮ್ ಹೌಸ್ ಇರಬೇಕು ಅಂತಾರೆ. ಬಟ್ ಆದರೆ ಈ ಸೆಟಪ್ನ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಫೆನ್ಸಿಂಗ್ ಮಾಡಬೇಕು, ಪವರ್ ಎಲೆಕ್ಟ್ರಿಸಿಟಿ ತರಬೇಕು, ಮತ್ತು ನೋಡಿ ಎಷ್ಟು ನೀಟಾಗಿ ಎಲ್ಲ ಮಾಡಿದ್ದಾರೆ. ಸೊ ಏನೇನಿದೆ ಅಂತ ಒನ್ ಬೈ ಒನ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗಾಗಲೇ ಹೇಳಿದಂತೆ ಸರಿಸುಮಾರು 1000 ಅಡಿಕೆ ಇದೆ, 50 ತೆಂಗಿದೆ. ಅಡಿಕೆ ಮರ ಏನು ಇವರು ಮರ ಹಾಕಿದ್ದಾರೆ, ಒಂದು ಅಡಿಕೆ ಮರಕ್ಕೂ ಇನ್ನೊಂದು ಅಡಿಕೆ ಮರಕ್ಕೂ 9 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಟೋಟಲ್ 3 ಏಕರ್ಸಲ್ಲಿ 1000 ಅಡಿಕೆ ಮರ ಇದ್ದು, 1000 ಅಡಿಕೆ ಮರದಲ್ಲಿ ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ, ಒಂದು ಮರಕ್ಕೂ ಸರಿ ಸುಮಾರು 9 ಇದೆ. ಎಂಟೈರ್ 3 ಏಕರ್ಸ್ ಏನು ನೀವು 1000 ಮರಗಳೇನಂದೆ, 50 ತೆಂಗಿನ ಮರ ಏನಂತ ಹೇಳಿದೆ, ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ನ ಸಿಸ್ಟಮ್ನ ಅಳವಡಿಸಲಾಗಿದೆ. ಸೊ ವಾಟರ್ ಸಪ್ಲೈ ಅಂತೂ ಇಟ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇದು ನಾನು ಹಾಟ್ ಸಮ್ಮರ್ ಏಪ್ರಿಲ್ ತಿಂಗಳು 2024 ಇಸ್ವಿ ಏಪ್ರಿಲಲ್ಲಿ ಬಹಳಷ್ಟು ಹೀಟ್ ಅಂದರೆ ಸಮ್ಮರ್ ಇರುವಂತಹ ಟೈಮಲ್ಲಿ ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ ಬಂದಿದ್ದೀನಿ. ಇಲ್ಲಿ ಬಂದಿರೋ ಜಾಗದಲ್ಲಿ ಈಗಾಗಲೇ ವಾಟರ್ ಸಪ್ಲೈ ನನ್ನ ಮುಂದೆನೇ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. ಸೊ ತೇವಾಂಶ ನೀವು ನೋಡಬಹುದು. ಇಲ್ಲಿ ಇನ್ನೇನೇನಿದೆ ಅಂತಂದರೆ, ಕೆಳಗೆ ಬನ್ನಿ ತೋರಿಸ್ತೀನಿ. ಇದ್ರ ಸುತ್ತಲೂ ಸರಿಸುಮಾರು ಒಂದು 30 ಥರದ ಫ್ರೂಟ್ಸ್, ಅಂದರೆ ಏನೇನು ಹಾಕಿದ್ದಾರೆ, ಸೀಬೆ ಹಣ್ಣಿದೆ, ನೇರಳೆ ಹಣ್ಣಿದೆ, ಪನ್ನೇರಳೆ ಹಣ್ಣಿನ ಗಿಡಗಳಿದೆ, ಆಮೇಲೆ ನುಗ್ಗೆಕಾಯಿ ಗಿಡ ಇದೆ. ಸೊ ಈಗಾಗಲೇ ಬದನೆಕಾಯಿ ಹಾಕಿದ್ದಾರೆ, ನೀವು ನೋಡ್ಬೋದು. ಈ ಕಡೆ ಇಲ್ಲಾಗಲೇ ನೋಡಿ, ಇದು ಬದನೆಕಾಯಿ ಈಗಾಗಲೇ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದು ನಮಗೆ ಈ ಜಾಗ ನಾವು ತೊಗೋತೀವಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೇಕು ಅಂದರೆ ಈ ಮನೆ ಪಕ್ಕದಲ್ಲೇ ನಿಮ್ಗೆ ಈಸಿಯಾಗಿ ಒಂದು 30-40 ಅಷ್ಟು ಜಾಗ ಸಿಗುತ್ತೆ, 30-50 ಅಷ್ಟು ಜಾಗ ಸಿಗುತ್ತೆ, 30-50 ಜಾಗ ಸಿಗುತ್ತೆ. ಅಲ್ಲಿ ನೀವು ಖಂಡಿತವಾಗ್ಲೂ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ವಿಮ್ಮಿಂಗ್ ಪೂಲ್ನ ನೀವು ಮಾಡ್ಕೋಬಹುದು. ಏನು ಇದು ರೋಡ್ ಕಾಣಿಸ್ತಾ ಇದೆ, ಇದೇನು ಇವರು ಒಂದು ಟ್ರ್ಯಾಕ್ಟರ್ ಓಡಾಡಲಿಕ್ಕೆ ರೋಡ್ ಬಿಟ್ಟಿದ್ದಾರೆ. ಆ ಎಂಡಲ್ಲಿ 10 ಗುಂಟೆ ಅಷ್ಟು ಭತ್ತ ಹಾಕಿದ್ದಾರೆ. ಸೊ 30 ವೆರೈಟಿ ಆಫ್ ಗಿಡಗಳು, ಅಂದರೆ ಹಣ್ಣಿನ ಗಿಡಗಳು, 30 ವೆರೈಟಿ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಸೊ ದಿಸ್ ಈಸ್, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಜನ ನನ್ನ ವೀಡಿಯೋಗಳನ್ನ, ದೇಶ ವಿದೇಶಗಳಲ್ಲಿ ಬಹಳಷ್ಟು ಜನ ವೀಡಿಯೋಗಳನ್ನ ನೋಡ್ತೀರಿ. ಭಾಳ ಧನ್ಯವಾದ ಈ ವಿಡಿಯೋಗಳನ್ನ ನೋಡಿದ್ದಕ್ಕೆ. ಭಾಳಷ್ಟು ಜನ ಕೇಳ್ತೀರಿ, ನಮಗೊಂದು ರೆಡಿ ಟು ಮೂವ್ ಇನ್ ಮನೆಗಳು ತೋರಿಸ್ತೀರಾ, ರೆಡಿ ಟು ಮೂವ್ ಇನ್ ಅಪಾರ್ಟ್ಮೆಂಟ್ಗಳನ್ನ ತೋರಿಸ್ತೀರಾ, ರೆಡಿ ಟು ಮೂವ್ ಇನ್ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ತೋರಿಸ್ತೀರಾ, ನಮಗೊಂದು ಈ ಥರ ಫಾರ್ಮ್ ಹೌಸ್ ತೋರಿಸಿ, ಎಲ್ಲ ಪೇಪರ್ಸು ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು, ಲೀಗಲ್ ಕ್ಲಿಯರ್ ಆಗಿರಬೇಕು, ಅದರಿಂದ ಇಳುವರಿ ಬರುವಂತಹ ಜಾಗ. ಅಂದರೆ ಪ್ರಾಬಬ್ಲಿ ಇವಾಗೇನು ನೀವು ನೋಡ್ತಾ ಇದ್ದೀರಾ, ಏನು ಈ ಅಡಿಕೆ ಮರಗಳಿದೆ, ಸರಿಸುಮಾರು ಇನ್ನು 4 ವರ್ಷಗಳಲ್ಲಿ
ಇದೆಲ್ಲ ಬೆಳೆದು ಈ ಜಾಗನೇ ಒನ್ ಆಫ್ ದ ಬ್ಯೂಟಿಫುಲ್ ಐಕಾನಿಕ್ ಲೊಕೇಶನ್ ಥರ ಆಗಿಬಿಡುತ್ತೆ ಇದು. ಯಾಕೆಂದರೆ ಹೈಟು, ಆ ಮರಗಳು, ಈ 1000 ಅಡಿಕೆ ಮರ, 50 ತೆಂಗಿನ ಮರ. ಈಗ 50 ತೆಂಗಿನ ಮರದಲ್ಲಿ ಸರಿಸುಮಾರು ನೀವು ನೋಡ್ಬೋದು ಒಂದು 10-12 ತೆಂಗಿನ ಮರದಲ್ಲಿ ಇಳುವರಿ ಬರ್ತಾ ಇದೆ. ಅಂದರೆ ಈಗಾಗಲೇ ಅದರಿಂದ ತೆಂಗಿನಕಾಯಿಗಳು, ಎಳ್ನೀರುಗಳನ್ನ ಕೊಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ಈಗಾಗಲೇ ಒಂದು ವಾಚ್ಮೆನ್ ಇಟ್ಟಿದ್ದಾರೆ, ಅದಕ್ಕೆ ವಾಚ್ಮೆನ್ಗೆ ಅಲ್ಲೊಂದು ಅದೇ ಮನೇಲಿ ವಾಸನೂ ಇದ್ದಾರೆ. ಬೇಕಾದ್ರೆ ನೀವು ಬೇರೆ ಕಡೆ ಕೆಳಗೆ ಜಾಗ ಇದೆ, ಅಲ್ಲೂ ಒಂದು ಕಟ್ಟಿಸಿ ಕೊಡಬಹುದು. ಇದಿರೋದು ಮೈಸೂರು ಮಧ್ಯಭಾಗನ ಸರಿಸುಮಾರು 25 ಕಿಲೋಮೀಟ್ರ್, 26 ಕಿಲೋಮೀಟ್ರ್ ಆಗುತ್ತೆ. ಒಂದು ಸರಿಸುಮಾರು ಒಂದು ನೀವು ಇಲ್ಲಿಗೊಂದು 40 ಮಿನಿಟ್ಸಲ್ಲಿ ರೀಚ್ ಆಗ್ತೀರಿ. ಮೇನ್ ರೋಡಿಂದ ಅರ್ಧ ಕಿಲೋಮೀಟ್ರು ಇಲ್ಲ, ಮುಂದೆ ಒಂದು 20 ಫೀಟ್ ಮಡ್ ರೋಡ್ ಇದೆ. ಅದರಿಂದ ಬಂದಾಗ ನಿಮ್ಗೆ ಈ ಜಾಗಕ್ಕೆ ಬಂದು ಸೇರ್ತೀರಿ. ಸೊ ನೋಡಿ, 3 ಎಕರೆ ಟೋಟಲ್ ಫೆನ್ಸಿಂಗ್ ಆಗಿದೆ, ವಾಚ್ಮೆನ್ ಶೆಡ್ ಇದೆ, 1000 ಅಡಿಕೆ ಮರಗಳಿರುವಂತಹ ಏನು ಇಳುವರಿ ಬಗ್ಗೆ ಮಾತಾಡೋಣ. ಎಷ್ಟು ಬರುತ್ತೆ ಇದರಿಂದ? ನಾಳೆ ಇದನ್ನು ನಾವು ಕೊಂಡ್ಕೋತೀವಿ, ಇನ್ನು 4-5 ವರ್ಷದ ನಂತರ ಎಷ್ಟು ಇಳುವರಿ ಬರ್ಬೋದು, ಎಷ್ಟು ಲಕ್ಷ ನಮಗೆ ವರಮಾನ ಬರ್ಬೋದು ಅಂತಾರೆ ಭಾಳಷ್ಟು ಜನ ಕೇಳ್ತೀರಿ. ಓಕೆ, ಇದರಿಂದ ಇದು ನೀವು ಇವಾಗ ಇದನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಭತ್ತ ಹಾಕಿದ್ದಾರೆ, 10 ಕುಂಟೆ ಟ್ರಾನ್ಸ್ಫಾರ್ಮರ್ ಇದೆಲ್ಲ ಇರೋ ಜಾಗದಿಂದ ಸರಿಸುಮಾರು ನೀವು ಔಟ್ ರೇಟ್ಗೆ ಇದನ್ನು ನಾನು ಈ ಎಲ್ಲ ಅಡಿಕೆ ಮರಗಳದ್ದು ಇಳುವರಿ ನಾನು ಅವರ ಪೀರಿಯಡ್ ಆಫ್ ಟೈಮ್ ಕೊಡ್ತೀನಿ ಅಂತಂದರೆ, ಇವತ್ತಿನ ದಿವಸದಲ್ಲಿ ನಾನು ಲೆಕ್ಕ ಹೇಳಬೇಕು ಅಂತಂದರೆ ಇದನ್ನು ಮಾಡಿರುವಂಥ ಮಾಲೀಕರು ಕೊಟ್ಟಿರುವಂತಹ ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 12 ಲಕ್ಷ ರೂಪಾಯಿಗಳಷ್ಟು ಆ್ಯನ್ಯುಲಿ ಇದರಿಂದ ಮುಂಬರುವ ವರ್ಷಗಳಲ್ಲಿ ವರಮಾನ ಇದೆ ಖಂಡಿತವಾಗ್ಲೂ. ಮತ್ತು ನಿಮ್ಮ ಯೂಸ್ಗೆ ಬೇಕಾದಷ್ಟು 10 ಕುಂಟೆ ಭತ್ತ ಸಹ ಬೆಳ್ಕೋಬೋದು. ಆರ್ಗ್ಯಾನಿಕ್ ಏನಂತ ಬಹಳಷ್ಟು ಇವಾಗ ಪಾಪ್ಯುಲಾರಿಟಿ ಇದೆ. ನಮ್ಮ ಮನೆಗೆ ಬೇಕಾದಷ್ಟು ನಾವೇ ಬೆಳ್ಕೊಳ್ಳುವಂತಹ ಜಾಗ ಇದ್ದರೆ ನಮಗೆ ಬಹಳ ಇಷ್ಟ, ಖುಷಿ ನಮಗೆ ಅಂತ ನೋಡಿ. ಇದು ರೆಡಿ ಟು ಮೂವ್ ಇನ್ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಏನು ಕರಿತೀವಿ, ರೆಡಿ ಟು ಮೂವ್ ಇನ್ ಫಾರ್ಮ್ ಲ್ಯಾಂಡ್ ವಿತ್ ಎ ಹೌಸ್. ಓಕೆ, ಇದಿರೋದು ಮೈಸೂರಿಂದ 26 ಕಿಲೋಮೀಟ್ರಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ಲಿರುವ ಫೋನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ನಾವು ಸಿಗ್ತೀವಿ. ಐ ಥಿಂಕ್ ಸೊ ಐ ಹ್ಯಾವ್ ಕವರ್ಡ್ ಆಲ್ ದ ಡೀಟೇಲ್ಸ್ ಅಬೌಟ್ ದಿಸ್ ಪ್ರಾಪರ್ಟಿ, ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಇಸ್ ಫಾರ್ ಸೇಲ್. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿಂದ ಸುಪ್ರೀತ್, ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.